ಹಲೋ ನಮಸ್ಕಾರ ಮೈಸೂರು, ನಾನು ನಿಮ್ಮ ಸೋಲೋ ಟ್ರಾವೆಲರ್ ಸರ್. ವೆಲ್ಕಮ್ ಟು ಮೈ ಚಾನಲ್. ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವತ್ತು ನಾನು ಹೊರಟಿದ್ದೆ ಸುಮ್ಮನೆ ಬೇಜಾರಾಗಿ ಮೈಸೂರನ್ನ ಒಂದು ರೌಂಡ್ ಸುತ್ಕೊಬೋಣ ಆಟೋದಲ್ಲಿ ಅಂತ. ಎಷ್ಟು ದಿನ ಅಂತ ನಾವು ಕೂಡ ಬೈಕಲ್ಲಿ ಓಡಾಡೋಕ್ಕಾಗುತ್ತೆ ಹೇಳಿ. ಲೈಫಲ್ಲಿ ಆದಷ್ಟು ಆಟೋ ರಿಕ್ಷಾವನ್ನು ಬಳಸಬೇಕು. ಈ ಮಾತನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಖುಷಿಯಾಗುತ್ತೆ ಮಾತನ್ನು ಹೇಳ್ಕೊಳ್ಳೋದಕ್ಕೆ. ಆಟೋ ರಿಕ್ಷಾದಲ್ಲಿ ಹೋದರೆ ಏನೋ ಒಂಥರ ಮಜಾ ಲೈಫಲ್ಲಿ. ಬೈಕ್ನ ಓಡಿಸ್ತೀವಿ ನಿಜ, ಕಾರನ್ನ ಓಡಿಸ್ತೀವಿ ನಿಜ, ಅಥವಾ ನಾವು ಬಸ್ಸಲ್ಲಿ ಹೋಗ್ತೀವಿ ನಿಜ. ಆದರೆ ನಿಜವಾದ ಒಂದು ರೈಡ್ ಅನ್ನೋದು ನಾನು ಆಟೋದಲ್ಲಿ ಇವತ್ತು ಫಸ್ಟ್ ಟೈಮು ಮಾಡಿದ್ದೀನಿ. ಮೈಸೂರು ದೇವರಾಜ ಮಾರುಕಟ್ಟೆ ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ತುಂಬ ಖುಷಿ ಇತ್ತು. ಏನಪ್ಪ ಅಂದರೆ, ಈ ಮಳೆ ಟೈಮಲ್ಲಿ ಒಬ್ಬನೇ ಆಟೋದಲ್ಲಿ ಕೂತ್ಕೊಂಡು ಆ ಹೋಗುವಂಥ ಮಜಾ ತುಂಬ ಅದ್ಧೂರಿಯಾಗಿರುತ್ತೆ. ಏನಕ್ಕೆ ಅಂದರೆ, ಈ ಮಾತನ್ನು ನಾನು ಹೇಳ್ತಾ ಇರೋದು ನಿಮಗೆ. ಸೊ ಮೈಸೂರನ್ನ ಸುತ್ತೋದಕ್ಕೆ ಬೈಕ್ಗಿಂತ ಆಟೋ ರಿಕ್ಷಾ ಬೆಸ್ಟ್ ಅಂತ ಹೇಳ್ತೀನಿ. ಬಟ್ ಕೆಲವ್ರು ಹೇಳ್ಬೋದು, ಬೈಕು ಆರಾಮಲ್ವ ಸರ್, ಟೂ ವೀಲರು ಒಂದು ಕಡೆ ನಿಲ್ಲಿಸ್ಬಿಟ್ಟು ಹೋಗ್ಬೋದು, ಸ್ಪೇಸ್ ಕಡಿಮೆ ಹಿಡಿಯುತ್ತೆ, ಆಟೋ ಆದರೆ ಜಾಸ್ತಿ ಹಿಡಿಯುತ್ತೆ ಅಂತ. ಅದು ಆ ಥರ ಬರೋಲ್ಲ. ಸೊ ಆಟೋದಲ್ಲಿ ಹೋದರೆ ಒಂಥರ ಏನೋ ಮನಸ್ಸಿಗೆ ನೆಮ್ಮದಿ, ಹೊರಿಕೊಂಡು ಆರಾಮಾಗಿ ಕೂತ್ಕೊಂಡು ಕಂಫರ್ಟಬಲ್ ಆಗಿ ಹೋಗ್ಬೋದು. ಇವಾಗ ನಾನು ಲಕ್ಷ್ಮೀಪುರಂ ಪೋಸ್ಟ್ ಆಫೀಸ್ ಕಡೆ ಹೋಗ್ತಾ ಇದ್ದೀನಿ. ಹಾಗೆಯೇ ನಂತರ ಅಲ್ಲಿ ಒಂದು ರೌಂಡ್ ಮುಗಿಸಿ, ನಂದು ಒಂದು ಗೋಪ್ರೋ ಕ್ಯಾಮ್ರದು ಹಿಮ್ರನ್ ಅನ್ನೋ ಒಂದು ಕಂಪ್ನಿಗೆ ನಾನು ಕೊಟ್ಟಿದ್ದೆ, ಮೆಕ್ಯಾನಿಕ್ ಶಾಪ್ಗೆ. ಸೊ ಅವರು ಕೂಡ ಅಲ್ಲಿ ಇರಲಿಲ್ಲ, ಅದು ಬೇಜಾರಾಯಿತು. ಮತ್ತು ವಾಪಸ್ ಬಂದು ಈಗ KRS ಆಸ್ಪತ್ರೆ ಕಡೆ ಹೋಗ್ತಾ ಇದ್ದೀನಿ. ಹಾಗೆಯೇ ಒಂದು ರೌಂಡು ಮುಂದೆ ಹೋಗ್ತಾ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ತಾಣ ರೈಲ್ವೆ ನಿಲ್ದಾಣ ಮೈಸೂರು. ಸೊ ನಾನು ಅಲ್ಲಿಗೆ ವಿಸಿಟ್ ಕೊಟ್ಟೆ. ಏನಕ್ಕೆ ಅಂದರೆ, ಮಧ್ಯಾಹ್ನ 2 ಗಂಟೆಗೆ ನನಗೆ ಮೈಸೂರಿಂದ KR ನಗರಕ್ಕೆ ಟ್ರೈನ್ ಇತ್ತು. ಸೊ ಹಾಗಾಗಿ ಆ ಟ್ರೈನ ನಾನು ಕ್ಯಾಚ್ ಮಾಡಬೇಕಿತ್ತು. ಟ್ರೈನ ಕ್ಯಾಚ್ ಮಾಡೋಕ್ಕೋದ್ರ ಮೇಲೆ ನಾವು ಕ್ಯಾಚ್ ಆಗ್ಬಿಡ್ತೀವಿ. ಸೊ ಟ್ರೈನು ಇರುವುದು 2 ಗಂಟೆಗಾದರೆ ಅದಕ್ಕಿಂತ ಹಾಫ್ ಆನ್ ಅವರ್ ಮುಂಚೆನೇ ನಾವು ಅಲ್ಲಿರಬೇಕು. ಸೊ ಈಗ ನೀವು ನೋಡ್ತಾ ಇದ್ದೀರಾ, ರೈಲ್ವೆ ಆಫೀಸ್, DRM ಆಫೀಸ್ ಕೂಡ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕಿಂತ ಹೆಚ್ಚಿನ ಒಂದು ಮಾಹಿತಿ ಏನಪ್ಪ ಅಂದರೆ, ನಮ್ಮ ಮೈಸೂರಿನಲ್ಲಿ ಆಟೋ ರಿಕ್ಷಾವನ್ನು ಬೆಳೆಸಿ ಪರಿವಾರವನ್ನು ಉಳಿಸಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆಂದರೆ, ನಮ್ಮ ಎಮರ್ಜೆನ್ಸಿಗೆ ಬೇಕಾದಂಥ ಒಂದು ವಾಹನ ಅಂದರೆ ಅದು ಆಟೋ ರಿಕ್ಷಾ. ಸೊ ಬೈಕು ಕೂಡ ಒಂದೊಂದು ಸಲ ಸಿಗೋಲ್ಲ, ಆದರೆ ಆಟೋ ರಿಕ್ಷಾ ಆ ಥರ ಅಲ್ಲ, ಓಡಾಡ್ತಾ ಇರುತ್ತೆ. ನಾವು ಯಾವ ಕೈ ಅಡ್ಡೆ ಆಗ್ತೀವೋ ಸುಮ್ಮನೆ ಹೋಗ್ತಾ ಇರೋದೆ. ಸೊ ಪರಿವಾರ ಕೂಡ ಉಳಿಸ್ಬೇಕು, ಆಟೋ ರಿಕ್ಷಾವನ್ನು ಕೂಡ ಉಳಿಸ್ಬೇಕು, ಎಲ್ಲ ಒಂದು ಒಳ್ಳೆಯದಾಗಿ ನಡೀತಾ ಇರಬೇಕು. ಈ ಪ್ರಪಂಚದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ದಿನನಿತ್ಯ ಜಗಳ ಕದನಗಳು ನಡೀತಾ ಇರುತ್ತೆ. ಸೊ ಅವರವರ ಕಷ್ಟಕ್ಕೆ, ಅವ್ರವ್ರ ಜೀವನಕ್ಕೆ ಅವರು ಆ ಥರ ಮಾಡ್ಕೊಳ್ತಾ ಇರ್ತಾರೆ. ಸೊ ನಮಗೆ ಅದು ಬೇಕಾಗಿಲ್ಲ. ನಾವು ಇರೋ ತನಕ ನೆಮ್ಮದಿ, ಅಂದರೆ ನಾವಿರೋ ತನಕ ನೆಮ್ಮದಿ ಜೀವನ ನಡೆಸಬೇಕು, ನೆಮ್ಮದಿ ಜೀವನ ನಡೆಸಲೇಬೇಕು ಅನ್ನೋದೊಂದು ನನ್ನ ಆಸೆ ಅಷ್ಟೇ. ಇದೊಂದು ಮಾತು ನಾನು ನಿಮ್ಗೆ ಎಲ್ಲರಿಗೂ ಕಿವಿ ಮಾತನ್ನ ವಿಡಿಯೋದ ಮೂಲಕ ಹೇಳ್ತಾ ಇಂತೂ ತಲುಪಿಬಿಟ್ಟೆ ನಾನು ಮೈಸೂರ ರೈಲ್ವೆ ಸ್ಟೇಷನ್ಗೆ. ಸೊ ಈಗ ತಾನೇ ಎಂಟ್ರಿ ಆಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಓಲ್ಡ್ ಬಿಲ್ಡಿಂಗ್ ಹೆಂಗಿದೆ ರೈಲ್ವೆ ಸ್ಟೇಷನ್ ಅಂತ. ಸೊ ಅದ್ಭುತವಾದಂಥ ರೈಲ್ವೆ ಸ್ಟೇಷನ್ ನಮ್ಮದು ಮೈಸೂರು ಡಿವಿಷನ್ದು. ಸೊ ಇದು ಬಂದು ಸೌತ್ ವೆಸ್ಟರ್ನ್ ರೈಲ್ವೆ ಇದಕ್ಕೆ ಸೇರುತ್ತೆ. ಸೊ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿಯ ತನಕ ವಿಡಿಯೋ ನೋಡಿದ್ದಕ್ಕೆ.